ದರ್ಶನ್ ಫ್ಯಾನ್ಸ್ ವಿರುದ್ಧ ನಟ ಪ್ರಥಮ್ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಡಿ ಕಂಪನಿ ಅಂದ್ರೆ ದರ್ವೇಸಿ ಕಂಪನಿ ಅಂತ ನಟ ಪ್ರಥಮ್ ಸಿಡಿಮಿಡಿಗೊಂಡಿದ್ದಾರೆ. ಹಾಗಾದ್ರೆ ಯಾವ ವಿಚಾರಕ್ಕೆ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ನಟ ಪ್ರಥಮ್? ಡಿ ಕಂಪನಿ ಅಂದ್ರೆ ದರ್ವೇಸಿ ಕಂಪನಿ ಅಂತ ನಟ ಸಿಡಿಮಿಡಿಗೊಂಡಿದ್ದಾರೆ. ಫೇಸ್ಬುಕ್ ನಲ್ಲಿ ಸೆಲ್ಫಿ ವಿಡಿಯೋ ಶೇರ್ ಮಾಡಿದ್ದಾನೆ ಪ್ರಥಮ್. ಮಿಸ್ ಮಾಡದೆ ಎಲ್ಲರೂ ಶೇರ್ ಮಾಡಿ, ಪಪ್ಪು ಚಿಪ್ಸಿನ ಕಥೆ ಅಂತ ಫೇಸ್ಬುಕ್ ಲೈವ್ ನಲ್ಲಿ ಹೇಳಿದ್ದಾರೆ. ಮೂದೇವಿಗಳ ಮೊದಲು ಅಪ್ಪ ಅಮ್ಮನ ನೋಡ್ಕೊಳ್ಳಿ, ರಾಷ್ಟ್ರೀಯ ತನಿಖಾ ಸಂಸ್ಥೆ ಮುಚ್ಚಿ ಡಿ ಕಂಪನಿಗೆ ಕೊಡಿ, ಡುಬಾಕ್ ಕಂಪನಿ ಅಂತ ಪ್ರಥಮ್ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ದರ್ಶನ್ ಫ್ಯಾನ್ಸ್ ವಿರುದ್ಧ ನಟ ಪ್ರಥಮ್ ಈ ರೀತಿಯಾಗಿ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿರುವಂತದ್ದು. ಇನ್ನು ನಟ ಪ್ರಥಮ್ ಮತ್ತು ಡಿ ಬಾಸ್ ಅಭಿಮಾನಿಗಳು ಅಂತ ಏನು ಹೇಳ್ಕೊಳ್ತಾರೆ, ಅವರ ನಡುವೆ ಸಾಮಾಜಿಕ ಜಾಲತಾಣದಲ್ಲಿ ಸಾಕಷ್ಟು ಹಗ್ಗ ಜಗ್ಗಾಟ ನಡೀತಾ ಇದೆ. ಒಬ್ಬರ ಮೇಲೆ ಒಬ್ಬರು ಕಮೆಂಟ್ ಮಾಡ್ತಾ ಇದ್ದಾರೆ, ಪೋಸ್ಟ್ಗಳನ್ನ ಮಾಡ್ತಾ ಇದ್ದಾರೆ. ಪ್ರಥಮ್ ಮೊದಲಿಗೆ ಏನು ಹೇಳಿದ್ದಾರೆ ಅದನ್ನ ನೋಡ್ಕೊಂಡು ಬರೋಣ. ರಾಷ್ಟ್ರೀಯ ತನಿಖಾ ಸಂಸ್ಥೆ, NIA, ಇಂಟರ್ಪೋಲ್, ಸೈಬರ್ ಕ್ರೈಮ್, ಇಂಟೆಲಿಜೆನ್ಸ್ ಎಲ್ಲ ದೇಶದ ಬಹಳ ದೊಡ್ಡ ಬಹುಕಾರಿಕಾ ಸಂಸ್ಥೆಗಳು. ಇದೆಲ್ಲ ನಿಲ್ಸ್ಕೊಡಕ್ಕೆ ಹೇಳಿ, ಮುಚ್ಚಿಬಿಟ್ಟು ಯಾವ್ದೋ ಡಿ ಕಂಪ್ನಿ, ಡುಬಾಕ್ ಕಂಪ್ನಿ, ದರ್ವೇಸಿಗಳ ಕಂಪ್ನಿ ಅಂತ ಐತೆ, ಇವರು ಕೊಟ್ಬಿಡಿ, ಎಲ್ಲ ಕೇಸು ಸಾಲ್ವ್ ಮಾಡ್ಬಿಡ್ತಾರೆ. ಏನೋ ಎಲ್ಲ ಇಂಟೆಲಿಜೆನ್ಸ್ ಪ್ರಕಾರ ಏನು ಇನ್ವೆಸ್ಟಿಗೇಷನ್ ಮಾಡಿ ಹೇಳ್ಬಿಟ್ರಂತೆ, ಚಿಪ್ಸು ಪಪ್ಸು ಮ್ಯಾಟ್ರ್ ಅಂತೆ, ಚಿಪ್ಸಿನ ಕಲ್ ರೌಡಿಗಳ ಹತ್ರ ಹೋಗಿದಂತೆ. ಏನಾದ್ರು ನಿಮ್ಗೆ ಚೂರಾದ್ರೂ ಕಾಮನ್ ಸೆನ್ಸ್ ಬೇಡವನ್ರು? ಶಿಕ್ಷಣ ಬಹಳ ಇಂಪಾರ್ಟೆಂಟ್ ಕಂಡ್ರು, ಜ್ಞಾನ ಇಂಪಾರ್ಟೆಂಟ್. ಸರಿ, ಇನ್ನೊಂದು ಹೇಳ್ತೀನಿ ಕೇಳಿ. ನನ್ನ ಲೈಫ್ ಅಲ್ಲಿ ಸಂಸ್ಕರಿಸಿದ ಪದಾರ್ಥ ನಾನು ತಿನ್ನಲ್ಲ. ಸಂಸ್ಕರಿಸಿದ್ದ ಅಂದ್ರೆ ಏನ್ ಗೊತ್ತಾ? ಈ ಚಿಪ್ಸು, ಪೆಪ್ಸಿ, ಪ್ಯಾಕೆಡ್ ಡ್ರಿಂಕ್ಸ್ ಇದು ಅಥವಾ ಇದು ಯಾವುದು ಚಿಪ್ಸ್ ಇದು ಯಾವುದು ನಾನು ತಿನ್ನ. ಅದಕ್ಕೆ ನಾನು ಇಷ್ಟು ಸುಂದರವಾಗಿರೋದು. ಕರ್ನಾಟಕದಲ್ಲಿ ನನ್ನಷ್ಟು ಚೆನ್ನಾಗಿ ಯಾರು ಅವ್ರು ಹೇಳೋದು. ಅದಕ್ಕೆ ಈ ಫಿಟ್ನೆಸ್, ನಾನು ಜಿಮ್ಗೆ ಹೋಗಲ್ಲ, ಏನು ಮಾಡಲ್ಲ. ಅದು ತಿನ್ನಕ್ಕೆ ರೌಡಿಗಳ ಹತ್ರ ಹೋಗಿದ್ದಂತೆ. ಏನ್ರು ನಿಮ್ದು ಒಂದು ಬಾಳೆನ್ರು, ಅದ್ಯಾವುದೋ ಡಿ ಕಂಪ್ನಿ, ಡುಬಾಕ್ ಕಂಪ್ನಿ, ಅದು ದರ್ವೇಸಿಗಳ ಕಂಪ್ನಿ ಅಂತ ಇಟ್ಕೊಳ್ಳಿ ನೀವು. ಎಲ್ಲ ಇಂಟೆಲಿಜೆನ್ಸ್ ಬಿಟ್ಬಿಡ್ಬೇಕು, ಎಲ್ಲಾ ತನಕ ನೀವೇ ಮಾಡಿ. ಆಮೇಲೆ ಇವ್ರು ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದ್ರೆ, ಏನದು ಅಲ್ಲಿ ಬಂದಿದ್ದವ್ರು ಯಾರು ದರ್ಶನ್ ಸರ್ ಫ್ಯಾನ್ಸ್ ಅಲ್ಲಿ ಬಂತೆ, ಸಂತೋಷ. ಫ್ಯಾನ್ಸ್ ಅಲ್ಲ ನೀವು ಹೆಂಗ್ರೋ ಎನ್ಕ್ವೈರಿ ಮಾಡ್ತಾರೆ. ಫ್ಯಾನ್ಸ್ ಅಲ್ದೇ ಇರೋ ನಿಮ್ಗೆ ಹೆಂಗ್ರೋ ಎನ್ಕ್ವೈರಿ ಮಾಡಕ್ಕೆ ಕಂಟೆಂಟ್ ಸಿಗ್ತದೆ. ನನಗೆ ಪಾಪ ನನ್ಗೆ ಬಹಳ ಪ್ರೀತಿ ಇದೆ ಅವ್ರ ಮೇಲೆ. ಒಂದು ವಿಚಾರ ಹೇಳ್ತೀನಿ ಕೇಳಿ. 3 days ಇಂದನೇ ಕೊಡಕ್ ಹೋಗಿದೆ. ಯಾಕೆ ಕೊಟ್ಟಿಲ್ಲ ಅಂದ್ರೆ, ತುಂಬಾ ಆಪ್ತರೊಬ್ರು, ದೊಡ್ಡವರೊಬ್ರು, ಇಬ್ರಿಗೂ ಮಧ್ಯದಲ್ಲಿರುವಂತಹ ಅತ್ಯಂತ ಆಪ್ತರು. ಪ್ರಥಮ್ ಅವರೇ, ನಾನು ಇದನ್ನ ಸಾಲ್ವ್ ಮಾಡ್ಕೊಡ್ತೀನಿ, ಬಿಟ್ಬಿಡಿ ಅಂದ್ರು. ಬಿಟ್ಬಿಡಿ ಅಂದಾಗ ನಾನು ಕೊಡಕ್ ಬೇಡ ಅಂತ ಸುಮ್ಮನಿದ್ರೆ, ಇವ್ರು ನೋಡಿದ್ರೆ ಈಗ ಕುತ್ಕೊಂಡು ಪೆಪ್ಸು ಚಿಪ್ಸು ಮ್ಯಾಟ್ರ್ ಅಂತೆ. ನಿಮ್ ಯೋಗ್ಯತೆಗೆ ನಾಳೆ SP ಏನಾಗಿದೆ ಮಾಮಣ್ಣವ್ರನ್ನ, DK ಶಿವಕುಮಾರ್ ಅವ್ರನ್ನ ಕೇಳ್ಕತೀನಿ, ನಿಮ್ ಕೈ ಮುಗಿತೀನಪ್ಪ, ದಯವಿಟ್ಟು ಇದನ್ನ ಕೊಡಿ. ಏನಂದ್ರೆ ಇದು ಶಿಕ್ಷಣ ಭಾಗ್ಯ ಅಂತ ಕೊಡಿ. ಈ ಒಂಚೂರು ಜ್ಞಾನ ಇಲ್ಲ ನಡ್ತವೆ. ಇವನ್ನೆಲ್ಲ ಇಟ್ಕೊಂಡು ರಾಜ್ಯ ಅದು ಹಿಂಗ್ ಉದ್ದಾರ ಆದ್ದು. ಆ ಡಿ ಕಂಪನಿ ಅಂತೆ, ಅಬ್ಬಾಬಾಬಾ. ಡಿ ಅಂದ್ರೆ ಒಂದೇನಂದ್ರೆ ಅದು ಯಾವ್ದು ಕಂಪ್ನಿ, ಅದ್ರ ಹೆಸರು ಹೇಳ್ತೀನಿ ಕಣಿ. ಅವನು ಡಾನ್, ಅವನ ಹೆಸರೇನ ಇದ್ದ, ಅವನು ಹೆಸರೇ ಗೊತ್ತಿಲ್ಲಕ್ಕಪ್ಪ ಅವನ ಹೆಸರು. ಡಿ ಕಂಪ್ನಿ ಅವನ ಹೆಸರೇನೋ ಆಯ್ತು, ದಾವೂದ್ ಇಬ್ರಾಹಿಂ. ಡಿ ಕಂಪ್ನಿ ಅಂತ ಇಟ್ಕೊಂಡಿದ್ದ. ಆ ಹೆಸರು ಮಾಡ್ಕೊಂಡಿದ್ದೀರಾ ಅಂದ್ರೆ, ನೀವು ದೊಡ್ಡ ಇನ್ವೆಸ್ಟಿಗೇಷನ್ ಮಾಡ್ರಿ, ದೊಡ್ಡ ಪುಡಾಂಗಳು, ನೀವೆಲ್ಲ ದೊಡ್ಡ ಪುಡಾಂಗಳು, ನೀವು ಎಂಕ್ವೈರಿ ಮಾಡ್ಬಿಟ್ರಿ. ನಿಮ್ ಯೋಗ್ಯತೆಗೆ ನಾನು SP ಹೇಳ್ತಾರೆ, ಫಸ್ಟ್ ಈ ತರ ಫಾಲ್ಸ್ ನ್ಯೂಸ್ ಸಬ್ಸೋದ್ ಬಿಡಿ. ಪಪ್ಸು ಚಿಪ್ಸು ತಿನ್ನಕ್ ನಾನು ಹೋಗಲ್ಲ. ಕರೆಕ್ಟಾಗಿ ಹೊಟ್ಟೆ ತುಂಬಾ ಊಟ, ಪೂಜೆಗೆ ಅಂತ ಹೋಗಿದ್ದು, ದೇವ್ರ ವಿಚಾರನ ಪಪ್ಸು ಚಿಪ್ಸ್ ಸೇರಿಸ್ಬೇಡಿ. ನಿಮ್ಗೆ ಯಾವನ ಬಂದು ಹೇಳ್ಬಿಟ್ಟಂತೆ, ಅವನು ಅದನ್ನ ಕೇಳಕ್ಕೆ ಪಪ್ಸ್ ತಿನ್ನಕ್ಕೆ ಅವ್ರ ಹತ್ರ ಹೋಗಿದ್ದೆ. ಒಬ್ಬ ರೌಡಿ ಹತ್ರ ಬಂದು ಪಪ್ಸ್ ಕೊಡಿ. ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ವೆಂಕಟೇಶ್. ದರ್ಶನ್ ಅಭಿಮಾನಿಗಳ ವಿರುದ್ಧ ಪ್ರಥಮ್ ತಮ್ಮ ಆಕ್ರೋಶವನ್ನು ಒಂದ್ ಕಡೆ ವ್ಯಕ್ತಪಡಿಸಿದ್ದಾರೆ, ಮತ್ತೊಂದು ಕಡೆ ನಟಿ ರಮ್ಯಾ ಅವರು ದರ್ಶನ್ ಅಭಿಮಾನಿಗಳ ವಿರುದ್ಧ ದೂರು ಕೂಡ ದಾಖಲು ಮಾಡಿದ್ದಾರೆ. ಇದರ ಬೆನ್ನಲ್ಲೇ ಪ್ರಥಮ್ ಕೂಡ ಏನಾದ್ರೂ ದೂರು ಕೊಡ್ತಾರಾ, ಹೇಗೆ? ಸಹಿತ ಏನು ಸಾಮಾಜಿಕ ಜಾಲತಾಣಗಳಲ್ಲಿ ನಟಿ ರಮ್ಯಾ ವಿರುದ್ಧ ಕೂಡ ಅಶ್ಲೀಲವಾಗಿ ಒಂದು ಮೆಸೇಜ್ಗಳನ್ನು ಮಾಡ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಅವರು ಕಮಿಷನರ್ ಅವರಿಗೆ ಒಂದು ದೂರನ್ನು ಕೊಟ್ಟಿದ್ರು. ಆ ಹಿನ್ನೆಲೆಯಲ್ಲಿ ಸುಮಾರು 43 ಅಕೌಂಟ್ಗಳ ವಿರುದ್ಧ ಈಗ ದೂರನ್ನು ಕೊಟ್ಟಿರುವಂಥದ್ದು. ಪೊಲೀಸರ ತನಿಖೆಯನ್ನು ಮಾಡಬೇಕು, ಅವರ ವಿರುದ್ಧ ಸೂಕ್ತ ಕ್ರಮವನ್ನು ತೆಗೆದುಕೊಳ್ಬೇಕು. ಹೆಣ್ಣು ಮಕ್ಕಳ ವಿರುದ್ಧ ಈ ರೀತಿಯಾಗಿ ಅಶ್ಲೀಲವಾಗಿ ಮಾತಾಡುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂತಹ ನಿಟ್ಟಿನಲ್ಲಿ ಕೂಡ ಅವರ ಆಕ್ರೋಶವನ್ನು ವ್ಯಕ್ತಪಡಿಸಿ, ಸದ್ಯ ದರ್ಶನ್ ಅವರು ಕೂಡ ಈ ಬಗ್ಗೆ ಒಂದು ವಿಡಿಯೋವನ್ನು ಮಾಡಿ ಅವರ ಅಭಿಮಾನಿಗಳಿಗೆ ಹೇಳಬೇಕಾಗಿತ್ತು. ಆದರೆ ಯಾಕೆ ಅವರು ಈ ರೀತಿಯಾಗಿ ಮಾಡ್ತಾ ಇಲ್ಲ ಅನ್ನೋಂಥದ್ದು ಕೂಡ ನಮಗೂ ಕೂಡ ಬೇಸರ ತರಿಸಿದೆ ಅನ್ನುವಂಥದ್ದು ಹೇಳಿದರು. ಅದರ ಬೆನ್ನಲ್ಲೇ ಈಗ ನಟ ಪ್ರಥಮ್ ಅವರು ಕೂಡ ದರ್ಶನ್ ಅಭಿಮಾನಿಗಳ ವಿರುದ್ಧ ಒಂದು ಆಕ್ರೋಶವನ್ನು ವ್ಯಕ್ತಪಡಿಸಿ ಒಂದು ಸೆಲ್ಫಿ ವಿಡಿಯೋವನ್ನು ಮಾಡಿ, ಅದರಲ್ಲಿ ಈ ಹಿಂದೆ ಏನು ರಕ್ಷತ್ ಸೇರಿದಂತೆ ಅವರು ಒಂದು ಪಾರ್ಟಿ ಅಂದರೆ ದೇವಾಲಯಕ್ಕೆ ಹೋದಂತಹ ವೇಳೆಯಲ್ಲಿ ಆದಂತಹ ಗಲಾಟೆಗೆ ಸಂಬಂಧಪಟ್ಟಂತೆ ಒಂದು ಪೊಲೀಸ್ ಠಾಣೆ ಮೆಟ್ಲೇರಿ ಅವರು ದೂರನ್ನು ಕೊಡೋದಕ್ಕೂ ಮುಂದಾಗಿದ್ರು. ಆ ವೇಳೆಯಲ್ಲಿ ದರ್ಶನ್ ಅವರ ಹೆಸರು ಕೂಡ ಪ್ರಸ್ತಾಪ ಆಗಿತ್ತು ಅನ್ನುವಂತಹ ನಿಟ್ಟಿನಲ್ಲಿ ಅವರ ಅಭಿಮಾನಿಗಳು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಜೊತೆಗೆ ನಟ ಪ್ರಥಮ್ ಅವರಿಗೂ ಕೂಡ ಅಶ್ಲೀಲವಾಗಿ ಮೆಸೇಜ್ ಮಾಡುವಂಥದ್ದು, ಕಾಲ್ ಮಾಡಿ ಅವರನ್ನು ನಿಂದನೆ ಮಾಡುವಂಥ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಒಂದು ಪ್ರಥಮ್ ಅವರು ಬಂದು SP ಅವ್ರನ್ನ ಭೇಟಿ ಮಾಡಿ ಅದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಗಳನ್ನು ಕೂಡ ಕೊಟ್ಟಿದ್ರು. ಆದರೆ ಈಗ ಅವರು ಒಂದು ಸೆಲ್ಫಿ ವಿಡಿಯೋ ಅದರಲ್ಲಿ ಒಂದು ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ನಾನು ಅಲ್ಲಿಗೆ ಹೋಗಿದ್ದು ಯಾವುದೋ ದೇವಾಲಯದ ಕಾರ್ಯಕ್ಕೆ, ಪಾರ್ಟಿ ಮಾಡೋದಕ್ಕಲ್ಲ, ಅಲ್ಲಿ ನನ್ನ ಮೇಲೆ ಹಲ್ಲೆಗೂ ಕೂಡ ಮುಂದಾಗಿದ್ರು. ಅದರ ಬೆನ್ನಲ್ಲೇ ಕೂಡ ನಾನು ಪೊಲೀಸರಿಗೆ ದೂರನ್ನು ಕೊಟ್ಟಿದ್ದೀನಿ. 2 ದಿನಗಳ ಕಾಲ ವೆಯ್ಟ್ ಮಾಡಿ SP ಅವರು ಕೂಡ ಕ್ರಮವನ್ನು ತೆಗೆದುಕೊಳ್ತಾರೆ. ಕಾನೂನಿನ ಪ್ರಕಾರ ಯಾರಿಗೆ ಶಿಕ್ಷೆ ಆಗಬೇಕೋ ಆಗುತ್ತೆ.
ಎಲ್ಲವನ್ನು ಕೂಡ ನೀವೇ ಡಿಸೈಡ್ ಮಾಡೋದಾದ್ರೆ ಎಷ್ಟರ ಮಟ್ಟಿಗೆ ಸರಿ? ಎಜುಕೇಷನ್ ಅನ್ನೋದು ಕೂಡ ತುಂಬ ಇಂಪಾರ್ಟೆಂಟು. ವಿದ್ಯಾಭ್ಯಾಸವನ್ನು ಕಲ್ತ್ಕೊಳ್ಳಿ, ವಿದ್ಯೆಯನ್ನು ಕಲ್ತ್ಕೊಳ್ಳಿ. ಅದನ್ನು ಬಿಟ್ಟು NIA ಇಂಟೆಲಿಜೆನ್ಸ್ ಥರ ನೀವೇ ಇನ್ವೆಸ್ಟಿಗೇಷನನ್ನು ಮಾಡಿ ಅದಕ್ಕೆ ರಿಪೋರ್ಟ್ ಕೊಡುವಂಥದ್ದು ಎಷ್ಟರ ಮಟ್ಟಿಗೆ ಸರಿ, ಯಾವುದು ಸರಿ ತಪ್ಪು ಅನ್ನೋದನ್ನು ತಿಳಿದುಕೊಂಡು ಮಾತಾಡಬೇಕು. ಅದನ್ನು ಬಿಟ್ಟು ಈ ರೀತಿಯಾಗಿ ಹುಚ್ಚುಚ್ಚಾಗಿ ಆಡೋದು ಎಷ್ಟರ ಮಟ್ಟಿಗೆ ಸರಿ ಅಂತ ಹೇಳಿ ಅವರು ಒಂದು ವಿಡಿಯೋವನ್ನು ಕೂಡ ಮಾಡಿರುವಂಥದ್ದು. ಸದ್ಯ ಅವರು ಈಗಾಗಲೇ ಏನು SP ಅವರ ಕಚೇರಿಗೂ ಕೂಡ ಭೇಟಿ ಕೊಟ್ಟಿದ್ದಾರೆ. ಲಿಖಿತವಾಗಿ ದೂರನ್ನು ಕೊಡ್ತಾರಾ ಅಂತ ಕೂಡ ನೋಡಬೇಕು ಸಾಹಿತ್ಯ. ಓಕೆ, ಥ್ಯಾಂಕ್ ಯು ವೆಂಕಟೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ.